ಹಲೋ ಫ್ರೆಂಡ್ಸ್, ಇವತ್ತು ಒಂದು ಪ್ಯಾಕ್ ಬಂದಿದೆ. ಇತ್ತೀಚೆಗೆ 2 ಬುಕ್ಕು ನಾನು ಅಪ್ಲೋಡ್ ಮಾಡಿ ಅಪ್ರೂವ್ ಆಗಿತ್ತು. ನನ್ನ 2 ಪುಸ್ತಕಗಳು, ಅಂದರೆ ನಾನು ಎಡಿಟ್ ಮಾಡಿದಂತಹ 2 ಪುಸ್ತಕಗಳು. ಈಗ ಬಂದಿರೋದು ಯಾವುದು ಅಂತ ನನಗೆ ಗೊತ್ತಿಲ್ಲ, ನೋಡೋಣ ತೆಗೆದುಬಿಟ್ಟು. ಈ ಸರಿ ನೋಷನ್ ಪ್ರೆಸ್ ಅವರು ಅಮೆಝಾನ್ ಸರ್ವಿಸ್ನ ಉಪಯೋಗಿಸ್ಕೊಂಡು ಕಳಿಸಿದ್ದಾರೆ. ದಟ್ ಈಸ್ ಆಲ್ಸೋ ವೆರಿ ಎನ್ಕರೇಜಿಂಗ್. ನೋಡೋಣ ಯಾವ ಬುಕ್ ಬಂದಿದೆ, ಏನಿದೆ ಅದ್ರ ಬಗ್ಗೆ ಅಂತೇಳಿ ಕಟ್ ಮಾಡಿಬಿಟ್ಟು ನೋಡೋಣ. ನೋಡೋಣ ಬನ್ನಿ. ಇದು ನೋಡ್ತಾ ಇದ್ದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಸೊ ಕಾಣಿಸ್ತಾ ಇದೆಯಾ? ಸೊ 4 ಪುಸ್ತಕಗಳ ಅವರು ಕಾಂಪ್ಲಿಮೆಂಟ್ರಿ ಕೊಟ್ಟಿದ್ದಾರೆ ಸರಿ, ಯಾಕೆಂದರೆ ನಾವು ಔಟ್ ಆಫ್ ದ ಪ್ಯಾಕೇಜು ತೊಗೊಂಡಿದ್ವಿ. ಒಂದು ಪುಸ್ತಕನ ತೆಗಿತೇನೆ. ವೆರಿ ನೈಸ್. ಫಾರ್ಮಕೋ ವಿಜಿಲೆನ್ಸ್ ರಿಫ್ಲೆಕ್ಟಿವ್ ರೈಟಿಂಗ್ ಬುಕ್. ಇದು ಒಂದು ವಿಶೇಷವಾದಂತಹ ಒಂದು ಪುಸ್ತಕ ಅಂತಲೇ ಹೇಳ್ಬೋದು. ಏನಕ್ಕೆ ಅಂತಂದರೆ 3 ವರ್ಷ ನಾವು ನ್ಯಾಷನಲ್ ಫಾರ್ಮಕೋ ವಿಜಿಲೆನ್ಸ್ ವೀಕ್ ಅಂತೇಳಿ ಸೆಲೆಬ್ರೇಟ್ ಮಾಡಿದ್ವಿ. ಅದರಲ್ಲಿ ಒಂದು ಆ್ಯಕ್ಟಿವಿಟಿನ ಮಾಡಿದ್ವಿ. ಏನಂದರೆ ಒಂದು ಕಾಂಪಿಟೇಷನ್ನು, ಅದರಲ್ಲಿ ರಿಫ್ಲೆಕ್ಟಿವ್ ರೈಟಿಂಗ್ ಇನ್ ಫಾರ್ಮಕೋ ವಿಜಿಲೆನ್ಸ್ ಅಂತೇಳಿ ಒಂದು ಆ್ಯಕ್ಟಿವಿಟಿ ಮಾಡಿದ್ವಿ. ಅದರಲ್ಲಿ ಬರೆದಂತಹ ತುಂಬ ಇಂಟ್ರೆಸ್ಟಿಂಗ್ ಮತ್ತು ಚೆನ್ನಾಗಿರುವಂತಹ ಬರಹಗಳನ್ನು ನಾವು ಒಂದು ಪುಸ್ತಕ ಮಾಡಿ ಬಿಟ್ಟಿದ್ವಿ. ಅಂದರೆ ಮೊದಲನೇ ವರ್ಷವೇ 16 ಆರ್ಟಿಕಲ್ ಇರುವಂತಹ ಒಂದು ಪುಸ್ತಕನ ಬಿಟ್ಟಿದ್ವಿ. ಅದು WHO ಲಿಸ್ಟ್ ಆಗಿ ಅದ್ರ ಬಗ್ಗೆ ಒಂದು ಆರ್ಟಿಕಲ್ ಕೂಡ ಪಬ್ಲಿಷ್ ಆಗಿತ್ತು. ಆಮೇಲೆ ಏನು ಮಾಡಿದ್ವಿ, 2ನೇ ವರ್ಷ ಮತ್ತು 3ನೇ ವರ್ಷ ಇನ್ನೂ ಹೆಚ್ಚಿನ ಒಂದಿಷ್ಟು ಆರ್ಟಿಕಲ್ಸ್ನ ಸೆಲೆಕ್ಟ್ ಮಾಡಿ ಟೋಟಲಿ 40 ಆರ್ಟಿಕಲ್ಸ್ನ ಇರುವಂತಹ ಒಂದು ಪುಸ್ತಕವನ್ನು ಮಾಡಿದ್ವಿ. ಅದ್ರ ಜೊತೆಗೆ ನಾವು ಕೂಡ 3 ರಿವ್ಯೂ ಆರ್ಟಿಕಲ್, ಅಂದರೆ ಎಡಿಟೋರಿಯಲ್ ಆರ್ಟಿಕಲ್ಸ್ನ ಕೂಡ ಬರೆದಿದ್ದೇವೆ. ಏಕೆಂದರೆ ಅದರಲ್ಲಿ ಏನು ಸಾರಾಂಶ ಇದೆ, ಈ ಒಂದು 2ನೇ ವರ್ಷದ, ಮೊದಲನೇ ವರ್ಷದಲ್ಲೂ ಒಂದು ರಿವ್ಯೂ ಎಡಿಟೋರಿಯಲ್ ಆರ್ಟಿಕಲ್ ಬರೆದಿದ್ವಿ. ಅದೇ ಥರ 2ನೇ ವರ್ಷ ಮತ್ತು 3ನೇ ವರ್ಷ ಸೆಪ್ರೇಟಾಗಿ ಅವರು ಏನು ಆಥರ್ಸು ಯಾವ ಮೆಸೇಜನ್ನು ಕೊಟ್ಟಿದ್ದಾರೆ, ಅಂದರೆ ಈ ಔಷಧಗಳನ್ನು ಯಾವ ರೀತಿ ಸೇಫಾಗಿ ಬಳಸಬೇಕು, ಮತ್ತು ಅದನ್ನು ಯಾವ ರೀತಿ ನಾವು ಎಚ್ಚರಿಕೆಗಳನ್ನು ತಗೋಬೇಕು, ಮತ್ತು ಬೇರೆಯವ್ರ ಮಿಸ್ಟೇಕ್ಗಳಿಂದ ನಾವು ಯಾವ ರೀತಿ ಕಲಿಬೇಕು ಅನ್ನುವಂತಹ ಒಂದಿಷ್ಟು ವಿಷಯಗಳನ್ನು ಇಟ್ಕೊಂಡು ನಾವು ಆರ್ಟಿಕಲ್ಸ್ನ ಕಳಿಸಿ ಅಂತ ಹೇಳಿದ್ವಿ. ಅದ್ರ ಬಗ್ಗೆ ಬರೆದಿದ್ದರಿಂದ ಇದು ಒಂದು ವಿಶೇಷವಾದ ಪುಸ್ತಕ. ಫಾರ್ಮಕೋ ವಿಜಿಲೆನ್ಸ್ ಅಂದರೆ ನಿಮ್ಗೆ ಗೊತ್ತಿರಬೇಕು, ಔಷಧಗಳಿಂದ ಉಂಟಾಗುವಂತಹ ಕೆಟ್ಟ ಪರಿಣಾಮಗಳನ್ನು ನಾವು ಗುರುತಿಸಿ ಅವನ್ನ ಪ್ರಿವೆಂಟ್ ಮಾಡೋಕ್ಕಿರುವಂತಹ ಒಂದು ಪ್ರೋಗ್ರಾಮ್. ಅದ್ರ ಬಗ್ಗೆ ಇಲ್ಲಿ ಆರ್ಟಿಕಲ್ಸ್ ಇದ್ದಾವೆ. ಹೆಚ್ಚಿನ ಜನರು ಕೊಂಡು ಓದಬಹುದು, ಮತ್ತು ಸ್ಪೆಷಲಿ ಹೆಲ್ತ್ ಕೇರ್ ವರ್ಕರ್ಸು ಕೊಂಡು ಓದೋದ್ರಿಂದ ಅವರು ಬೇರೆಯವರು ಬರೆದಿರುವಂತಹ ಮಿಸ್ಟೇಕ್ಗಳು ಏನಾಗ್ಬೋದು, ಮತ್ತು ಔಷಧಗಳಲ್ಲಿ ಬರುವಂತಹ ಅಡ್ಡ ಪರಿಣಾಮಗಳು ಯಾವುವು, ಇವುಗಳನ್ನೆಲ್ಲ ಬಳಸಿ ನಾವು ಯಾವ ರೀತಿ ಪ್ರಿವೆಂಟಿವ್ ಮೆಷರ್ಸ್ನ ತೊಗೊಂಡು ಜನರಿಗೆ ನಾವು ಹೆಚ್ಚಿನ ಸುರಕ್ಷತೆಯನ್ನು ಬಳಸಿ ಔಷಧಗಳನ್ನು ಬಳಸ್ಬೋದು ಅಂತೇಳಿ ನಾವು ಇದರಲ್ಲಿ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದೇವೆ. ಬನ್ನಿ ಈಗ ಇದರಲ್ಲಿ ಎಲ್ಲ ಮೆಸೇಜಸ್ ಇದೆ. ಆಮೇಲೆ ಮೊದಲನೇ ಒಂದು ಪೇಜ್ ಏನಿದೆ ಇದರಲ್ಲಿ ನೀವು ನೋಡ್ಬೋದು. ನಾನು ಮ್ಯಾನೇಜಿಂಗ್ ಎಡಿಟರ್ ಇದ್ದೇನೆ. ನನ್ನ ಜೊತೆಗೆ ಡಾಕ್ಟರ್ ಪದ್ಮಜ, ಆಮೇಲೆ ಡಾಕ್ಟರ್ ವಿಷ್ಣು, ಡಾಕ್ಟರ್ ಕಾರ್ತಿಕ್ ಮತ್ತು ಡಾಕ್ಟರ್ ಪ್ರತಿಭಾ ನಾಡಿಕ್, ಇವರೆಲ್ಲರೂ ಸೇರಿ ನಾವು ಎಡಿಟ್ ಮಾಡಿದಂತಹ ಒಂದು ಪುಸ್ತಕ. ಇದನ್ನು CD ಸೈಮರ್, ಅಂದರೆ ಡಾಕ್ಟರ್ ಚಂದ್ರಮ್ಮ ದಯಾನಂದ ಸಾಗರ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಎಜುಕೇಷನ್ ರಿಸರ್ಚ್ ಮತ್ತು ದಯಾನಂದ ಸಾಗರ್ ಯೂನಿವರ್ಸಿಟಿ ಇವರ ಒಂದು ಹೆಸರಿನಲ್ಲಿ ಅಡಿಯಲ್ಲಿ ನಾವು ಈ ಒಂದು ಪಬ್ಲಿಕೇಶನ್ ಮಾಡಿದ್ದೇವೆ.
ಸೊ ಸಬ್ಟೈಟಲ್ ಏನಂದರೆ ಇನ್ಸೈಟ್ಸ್ ಆ್ಯಂಡ್ ಪರ್ಸ್ಪೆಕ್ಟಿವ್ಸ್ ಆನ್ ಡ್ರಗ್ ಸೇಫ್ಟಿ ಮಾನಿಟ್ರಿಂಗ್ ಅಂತ ಇದೆ. ಇಲ್ಲಿ ನಿಮಗೆ ನಮ್ಮ ಕಾಲೇಜ್ನ ಫೋಟೋ ಇದೆ ಮತ್ತು ಲೋಗೋ ಇದೆ, ಅದೆಲ್ಲ ಇರುತ್ತೆ. ಅದ್ರ ಜೊತೆಗೆ ನಿಮಗೆ ಕಾಪಿರೈಟ್ ಇನ್ಫಾರ್ಮೇಷನ್ ಇದೆ, ಮತ್ತು ನಮ್ಮ ಡೈರೆಕ್ಟರ್ಸ್ ಇದ್ದಾರೆ, ಮತ್ತು ಡೀನ್ ಪ್ರಿನ್ಸಿಪಲ್ ಇದ್ದಾರೆ, ಅವರ ಒಂದಿಷ್ಟು ಶುಭಾಶಯಗಳಿದ್ದಾವೆ. ಮತ್ತು ಡಾಕ್ಟರ್ ರಾಜಗೋಪಾಲನ್ ಸರು, ಅವರು ಇತ್ತೀಚೆಗೆ ದೈವಾಧೀನರಾದರು. ಅವರು ಇದ್ದಾಗ ನಾವು ಅವರ ಒಂದು ಒಪಿನಿಯನ್ ತೊಗೊಂಡು ಅದನ್ನು ನಾವು ಹಾಕಿದ್ದೇವೆ. ಮತ್ತು ಡಾಕ್ಟರ್ ಪ್ರತಿಭಾ ನಾಡಿಗ್, ಅವರು ನಮ್ಮ ಆರ್ಗನೈಸಿಂಗ್ ಚೇರ್ಮನ್ ಇದ್ದರು, 3 ವರ್ಷವೂ ಅವರೇ ಇದ್ದರು. ಅವರ ಒಂದಿಷ್ಟು ಮೆಸೇಜ್ ಇದೆ. ಆಮೇಲೆ ನನ್ನ ಒಂದಿಷ್ಟು ಮೆಸೇಜ್ ಇದೆ. ಮತ್ತು ಸ್ಪೆಷಲಿ ನಾನು ಅಕ್ನಾಲಜ್ಮೆಂಟ್ ಅಂತ ಹೇಳ್ಬೋದು, ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳುವಂತಹ ಒಂದು ಕಾರ್ಯವನ್ನು ಮಾಡಿದ್ದೇನೆ. ಇಲ್ಲಿ ನೋಡಿದರೆ ನಿಮಗೆ ಮೊದಲನೇ ವರ್ಷದ 16 ಆರ್ಟಿಕಲ್ಸ್ ಇದ್ದಾವೆ. ಇದರಲ್ಲಿ ನಾವು ಒಂದು ಎಡಿಟೋರಿಯಲ್ ಆರ್ಟಿಕಲ್ಸ್ ಮತ್ತು ಬೇರೆ ಬೇರೆ ಔಷಧಗಳು ಉಂಟು ಮಾಡಿದಂತಹ ಅಡ್ಡ ಪರಿಣಾಮಗಳ ಬಗ್ಗೆ ಅವರು ಎಲ್ಲ ಏನು ಆಥರ್ಸ್ ಏನಿದ್ದಾರೆ ಅವ್ರು ಬರೆದಿರುವಂತಹ ಆರ್ಟಿಕಲ್ಸ್ ಇದ್ದಾವೆ. ಅದೇ ರೀತಿ 2ನೇ ವರ್ಷದ ಒಂದಿಷ್ಟು ಆರ್ಟಿಕಲ್ಸ್ ಲಿಸ್ಟ್ ಆಗಿದೆ, ಮತ್ತು 3ನೇ ವರ್ಷದ ಆರ್ಟಿಕಲ್ಸ್ ಕೂಡ ಇದೆ. ಆಮೇಲೆ ಈ ಪುಸ್ತಕದಲ್ಲಿ ನಾವು ಪ್ರತಿ ವರ್ಷ ಮಾಡಿದಂತಹ ಅನೇಕ ಕಾರ್ಯಕ್ರಮಗಳ ಲಿಸ್ಟ್ ಕೂಡ ಇದೆ, ಬ್ರೋಷರ್ ಕೂಡ ಹಾಕಿದ್ದೇವೆ. ಈಗ ನೋಡಿ, ಭಾಳಷ್ಟು ವಿಷಯಗಳನ್ನು ಒಳಗೊಂಡಂತಹ ಒಂದು ಪುಸ್ತಕವನ್ನು ತರಬೇಕು ಅಂಥೇಳಿ ನಾವು ಒಂದು ಸಂಕಲ್ಪ ಮಾಡಿದ್ವು. ಈಗ ನಿಮಗೆ ಈ ಒಂದು ಪುಸ್ತಕ ನಿಮ್ಮ ಕೈಯನ್ನು ಸೇರುವಂತಹ ಒಂದು ಸಂದರ್ಭ ಬಂದಿದೆ. ಸೊ ಹಿಂದುಗಡೆ ನಮ್ಮ ಏನು ಮೆಸೇಜ್ ಏನಿದೆ ಇದಿದೆ. ಸೊ ಇದು ಎಷ್ಟು ಕಪ್ಪ ಸಿಗುತ್ತೆ ಅಂತಂದರೆ, ಈಗ ನಿಮಗೆ ಪೇಪರ್ ಬ್ಯಾಕು 350 ರೂಪಾಯಿಗೆ ಪುಸ್ತಕ ಸಿಗುತ್ತೆ. ಅದರ ಜೊತೆಗೆ ಹಾರ್ಡ್ ಬೌಂಡ್ ಏನಾದರೂ ಬೇಕಂದರೆ 500 ರೂಪಾಯಿ ಆಗುತ್ತೆ. ಸೊ ಇದು ಒಂದು ಉತ್ತಮವಾದಂತಹ ಕಲೆಕ್ಷನ್ ಅಂತ ಹೇಳ್ಬೋದು ನಿಮ್ಮ ಒಂದು ಏನು ಲೈಬ್ರರಿಗೆ. ಎಲ್ಲರೂ ಇದನ್ನು ಕೊಂಡು ಬಳಸಿ ಜ್ಞಾನವನ್ನು ಪಡೀರಿ ಅಂತ ಹೇಳ್ತಾ ಈಗ ನಾನು ಬೀಳ್ಕೊಡ್ತಾ ಇದ್ದೇನೆ. ನಾನು ಡಾಕ್ಟರ್ ಶಿವಮೂರ್ತಿ. ಥ್ಯಾಂಕ್ ಯು.